ನಮಸ್ಕಾರ ರಾಯ್ರೆ. ಓಹ್ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಇದ್ದಕ್ಕಿದ್ದಂಗೆ ದತ್ತು ತಗೊಳ್ಳೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದಾರಲ್ಲ. ಈಗಾಗಲೇ ತಡವಾಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ನಮ್ ಬೀಗರಿ ವಿಚಾರನ ಜ್ಞಾಪಕ ಮಾಡದೆ ಹೋಗಿದ್ರೆ ನನಗಿದು ಹೊಳಿತಾನೆ ಇರಲಿಲ್ಲ. ಆದ್ರೂ ಕೆಲಸದಾಳ್ನ ಅವನು ಕೆಲಸದಾಳಲ್ಲ, ನನ್ನ ಪ್ರಾಣ. ನನ್ನ ಹೊಟ್ಟೆಯಲ್ಲಿ ಹುಟ್ಟದೆ ಹೋದ್ರು ಮಗನಿಗಿಂತಲೂ ಹೆಚ್ಚು. ನನ್ನ ಮಾತು ಅಂದ್ರೆ ಅವನಿಗೆ ವೇದವಾಕ್ಯ. ಅಂದ್ರೆ ರಾಮನ್ಗೆ ಹನುಮಂತ ಇದ್ದಂಗೆ ಅಲ್ಲ, ದಶರಥನಿಗೆ ಶ್ರೀರಾಮಚಂದ್ರ ಇದ್ದ ಹಾಗೆ. ಅಂತ ಅಪರಂಜಿ ಕ್ಯಾರೆಕ್ಟರ್ ಏನು ಅಲ್ಲ ಬಿಡಿ ಮಾವಯ್ಯ. ಅಳಿ ಅಂದ್ರೆ ನನ್ ಮೇಲೆ ಯಾಕೆ ಕೂಗ್ತೀರಾ? ಅವನ್ ಎಂಥ ನಂಬಿಕೆ ದ್ರೋಹಿ ಅನ್ನೋದನ್ನ ನೀವೇ ನೋಡಿ. ಏನಾಯ್ತು ಪುಟ್ಟ? ಏನಾಯ್ತಲ್ಲ? ನಾನ್ ಬರಲ್ಲ ಅಂದ್ರೇನು ಅವ್ರು ನನ್ನ ಹೊಡೆದು ಬಡ್ದು ಕರ್ಕೊಂಡ್ ಬಂದ್ರು. ಮೈ ಮಾರ್ಕೊಂಡು ಬದುಕೊಳ್ಳೋನ ಹೊಡೆದು ಬಡ್ದು ಕರ್ಕೊಂಡ್ ಬರ್ದೆ ಇನ್ನೇನ್ ಆರತಿ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರ? ಚೆನ್ನಾಗಿದೆ ಮಾವಯ್ಯ. ಮನೆ ಅಳಿಯ ನೆದೆಗೆ ಒಬ್ಬ ಕೆಲಸದವನು ಒದೆಯೋದು, ಅದನ್ನ ನೋಡ್ಕೊಂಡು ನೀವು ಮೌನವಾಗಿರೋದು ತುಂಬಾ ಚೆನ್ನಾಗಿದೆ. ಅವ್ರಿಗೆ ಯಾಕೋ ನೋವಾಗ್ಬೇಕು? ಒದೆ ಬಿದ್ದಿರೋದು ನಿನಗೆ, ಅವ್ರಿಗಲ್ವಲ್ಲ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಈ ಮನೆಗೆ ಅಳಿಯರಾಗಿ ಬಂದಿದೀಯಲ್ಲ. ಇಷ್ಟೆಲ್ಲ ನಡೆದ ಮೇಲೂ ಈ ಕೊಂಪೆ ಕೆಳಗಡೆ ಒಂದು ನಿಮಿಷ ಕೂಡ ಇರಬಾರ್ದು ಕಣೋ. ನಡಿ ಹೋಗೋಣ. ಮಾತಾಡಿಯಪ್ಪ. ನಾವು ಮನೆ ಬಿಟ್ಟು ಹೋಗ್ಬೇಕು ಅಥವಾ ಇವನನ್ನ ಮನೆಯಿಂದ ಆಚೆ ಕಳಿಸ್ತೀರೋ? ನೀವೇ ನಿರ್ಧಾರ ಮಾಡಿ. ತಪ್ಪು ಮಾಡಿದ್ರು ಸರಿ, ತಲೆ ತಗ್ಸಾಗ ಮಾಡಿದ್ರು ಸರಿ, ಕಂಠಿ ಇರುವ ಇಲ್ಲೇ ಇರ್ತಾನೆ. ಇಷ್ಟ ಇಲ್ದವರು ಯಾರಾದ್ರೂ ಸರಿ, ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು. ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ, ಇವಳು ಮನೆಗೆನಾ? ಹಣ ತಗೊಂಡು ಹೋಗ್ತಿದ್ಯಲ್ಲ, ಇವಳಿಗೋಸ್ಕರನಾ? ಹೌದು. ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು, ಗೊತ್ತಾಯ್ತಾ? ಅಪ್ಪಾಜಿ, ಏನು ಒಂದು ವೇಳೆ ಅವಳೇ ನಾನು ಬಿಡ್ತೀನಿ ಅಂದ್ರು ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ ಅಪ್ಪಾಜಿ. ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ? ಬನ್ನಿ ಹೋಗುವ. ಆಯ್ತು, ನಡೀರಿ. ಕಂಟಿ, ನನ್ನ ಮಾತು ಕೇಳು. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡು. ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ? ಹಾಗನ್ ಬಿಡಿ ಅಪ್ಪಾಜಿ, ನೀವು ನನ್ನ ಭಾಗದ ದೇವ್ರು. ಮತ್ತೆ ಹಠ ಯಾಕೆ ಮಾಡ್ತಾ ಇದೀಯ? ಅವಳು ಬಿಟ್ಬಿಡು. ಹಾಗಲ್ಲ ಅಪ್ಪಾಜಿ, ಅವಳು ನನ್ನ ಪ್ರಾಣ. ತುಂಬಾ ದೊಡ್ಡ ಮನುಷ್ಯ ಕಣಯ್ಯ, ಒಳ್ಳೆ ಮರ್ಯಾದೆ ಕೊಟ್ಟುಬಿಟ್ಟೆ. ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ. ಆದ್ರೆ ನೀನು ಕಂಠಿ, ಏನು ಇದು? ನೀನು ಇವ್ರ ಮಾತನ್ನ ಮೀರ್ತಾ ಇದೀಯಾ? ನನ್ ಮಾತು ಕೇಳಪ್ಪ. ಜಾನಕಿ, ಅವನ ಹತ್ರ ಏನೇ ಮಾತು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಅವನು ಈ ಮನೇಲಿ ಇರೋದಕ್ಕೆ ಯೋಗ್ಯ. ಇಲ್ಲ ನಿಂತಿದ್ಯಾ? ಹೋಗೋ. ಹೋಗೋ. ಅಬ್ಬೆ ಪಾರಿನ ವಾರಸ್ದಾರ ಮಾಡಕ್ ಹೋಗಿದ್ರು ನಮ್ಮ ಮಾವಯ್ಯ. ತಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದ್ ತಂದು ಹೊಲ್ಸ್ ಮಾಡೋ ಬುದ್ಧಿನ್ ಬಿಡುತ್ತಾ? ಎಲ್ಲಾ ದುಡ್ಡು ತಗೊಂಡು ಹೋಗಿ ಆ ಹುಡುಗಿ ಮೇಲೆ ಸುರಿದು ಹಾಳು ಮಾಡ್ಬಿಟ್ಟ. ಹೋಗೋ.
ಮನೇಲಿ ಯಾರಿದಾರೋ? ಯಾರು ಇಲ್ಲ. ಮನೇಲಿ ಯಾರಿದ್ದಾರೆ ಪಗಳು? ಇಲ್ಲ, ಎಲ್ಲರೂ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಹೋಗಿದ್ದಾರೆ. ಬಾಪ ನಿಂತ್ಕೊಳ್ಳಿ. ಬಾಕ್ಸ್ನ ಚೆಕ್ ಮಾಡಿಸಿದ್ರಾ? ಉತ್ತರ ಹೇಳ್ಬೇಕಾಗಿರೋನು ನೀನು. ಏಕೆ? ಇವನ್ನೆಲ್ಲಾದ್ರೂ ನೋಡಿದೀಗ? ಇಲ್ಲ, ನೋಡಿಲ್ಲ. ಇವನು ಇಲ್ಲೇ ಇದ್ದಾನ? ಇಲ್ವಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಶ್ರೀರಂಗಪಟ್ಟಣದ ಹತ್ರ ಹೋದ್ರು. ಅಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪುಷ್ಕರಣಿಲಿ ಸ್ನಾನ ಮಾಡಿದ್ರೆ ಹಿಂದೂ ಒಳ್ಳೇದಾಗತ್ತೆ ಅನ್ಕೊಂಡು ಹೋದ್ರು. ಅಲ್ಲ, ಹಲೋ ಒಂದು ರಚನೆ ಮಾಡ್ಬೇಕಿತ್ತಲ್ಲ. ಕೌಂಟ್ರಿಗೆ ಹೋಗಿ ರಶೀದಿ ತಗೊಂಡ್ ಬನ್ನಿ. ಆಯ್ತು ಸ್ವಾಮಿಗಳೇ. ಇಂದು 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 ಹೇ ಇಂದು ಕಂಟಿ ಹತ್ಬಿಟ್ಟ ಪಾಪ. ನನ್ ಕಂಟಿ ಯಾವತ್ತೂ ಹತ್ತಿದ್ ನೋಡೇ ಇಲ್ಲ. ನೀನ್ ನನ್ನಿಂದ ತಾನೇ ಅವನ್ನ ಮನೆಯಿಂದ ಆಚೆ ಕಳ್ಸಿದ್ದು. ಬೇಡ, ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನೀವ್ ಮಾತ್ರ ಅವನ್ನ ನಿಮ್ ಜೊತೆನೆ ಇಟ್ಕೊಳ್ಳಿ. ಅಮ್ಮ, ನೀವಾದ್ರೂ ಹೇಳಿ. ಏನಂದ್ರೆ? ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಹಂಗೆ ಇಂದು 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 ಅವಳನ್ನ ಎತ್ತಾಕೊಂಡು ಹೋಗ್ರೋ, ಅವನೇ ಬರ್ತಾನೆ.
ಕತ್ತರಿಸಿ ಹಾಕಿದ್ರೇನು ಪಾಪ ಬರಲ್ಲ ಕಣೋ. ವರ್ಷಗಳಾಗಿ ಕೇರಳೀಯರೆಡೆ ಶಾಪವಾಗಿದ್ದ ರೌಡಿಸಮ್ ಅನ್ನು ನಾಶ ಮಾಡಿ ಎಲ್ಲರ ಮನೆ ದೇವರ ಸಮಾನನಾಗಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ಸಿಂಗಮಲೆ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ. ಈಗ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಿಂಗಮಲೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಒಂದೇ ಒಂದ್ಸತಿ ಬಿಟ್ಬಿಡಿ ಸರ್, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಮ್ಮ ಅಣ್ಣನ. ಅಣ್ಣ ಏನಂದ್ರೆ ನಮ್ ಕಂಠಿನ ನೋಡೋಕೆ ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ, ಇವರೆಲ್ಲ ಯಾರು? ಎಲ್ರೂ ಸಿಂಗಾಮಲೈ ಸಿಂಗಾಮಲೈ ಅಂತ ಹೇಳ್ತಾ ಇದ್ದಾರೆ. ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳೋಕ್ಕಾಗಲ್ಲ. ಬನ್ನಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೆ ಹೇಳೋಕ್ಕಾಗೋದು. ನೋ ಡಾಕ್ಟರ್, ಇವನಿಗೇನು ಆಗ್ಬಾರ್ದು. ಹೊರಗಡೆ ಜನ ನೋಡಿದ್ರಲ್ಲ, ಇಡೀ ಕೇರಳನೇ ಬಂದಿದೆ. ಬೇಕಾದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಇವನ ಜೀವ ಉಳಿಬೇಕು. ನೋಡಿ, ಇಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ ಮನೆ ಕೆಲಸದಾಳು ಕಂಠಿಗೋಸ್ಕರ ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ನೋಡಿದ್ರ ಸರ್? ನಿಮ್ ಮನೇಲಿ ಸ್ಥಾನ ಇಲ್ಲ ಅಂತ ಹೊರಗೆ ಹಾಕಿದ ಕಂಠಿನ ಎಷ್ಟು ಕೋಟಿ ಜನ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಸರ್? ಇಷ್ಟೊಂದು ಜನಗಳ ಅಭಿಮಾನ ಸಂಪಾದನೆ ಮಾಡಕ್ಕೆ ಅವನ ಹತ್ರ ಏನಿದೆ? ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ. ಅವನ ಅಸ್ತ್ರ ಯಾವುದು ಅಂತ ಗೊತ್ತಾ ಸರ್? 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ್ನ ಕೊಲ್ಲೋದಕ್ಕೂ ಸಿದ್ಧ ಅಥವಾ ಸಾಯೋದಕ್ಕೂ ಸಿದ್ಧ ಅಂತ ನೀವು ಹೇಳ್ಕೊಟ್ಟ ಒಂದೇ ಒಂದು ವಾಕ್ಯ. ಆ ಒಂದು ಮಾತೆ ನಮ್ಮ ಜನಗಳ ಪಾಲಿಗೆ ಬರ ಆಯ್ತು. ಕಂಠಿನ ಸಿಂಗಮಲೆಯಾಗಿ ಬದಲಾಯಿತು. ಈಗಲೂ ಸತ್ಯನ್ ಮುಚ್ಚಿಟ್ರೆ ಆ ಪಾಪ ನನಗ್ ಸುತ್ಕೊಳುತ್ತೆ ಯಜಮಾನ್ರೆ. ದೊಡ್ಡ ಮಗಳನ್ನ ನೆನೆಸ್ಕೊಂಡು ನೀವು ಅಮ್ಮವರು ಅನುಭವಿಸೋ ಯಾತನ ನೋಡ್ಲಾರ್ದೆ ಕಂಟಿನ್ಯೂನೆಲ್ಲ ಒಂದು ಮಾಡ್ಬೇಕು ಅಂತ ಆಸೆ ಪಟ್ಟ. ಹೇಗಾದ್ರೂ ಮಾಡಿ ಅಳಿಯಂದರನ್ನು ಒಪ್ಪಿಸಿ ಕರ್ಕೊಂಬರೋಣ ಅಂತ ನಾನು ಕಂಠಿ ನಿಮ್ಮ ಹತ್ರ ಸುಳ್ಳು ಹೇಳಿ ಶಬರಿಮಲೆಗೆ ಹೋಗ್ತೀವಿ ಅಂತ ತ್ರಿವೇಂದ್ರಂಗೆ ಹೋದ್ವಿ. ಇವರು ನಮ್ಮ ನಾಡಿಗೆ ಕಾಲಿಡೋ ಹೊತ್ತಿಗೆ ಅದು ಬರೀ ರಾಜ್ಯ ಆಗಿರ್ಲಿಲ್ಲ, ರಾವಣ ರಾಜ್ಯ ಆಗಿತ್ತು. ಬಾಯ್ ಸಾಬ್ ಅನ್ನೋ ಮಾಫಿಯಾ ಲೀಡರ್ ಕಪ್ಪಿ ಮುಷ್ಟಿಲಿ ಸಿಕ್ಕಿ ಸರ್ಕಾರ ಸತ್ ಹೋಗಿತ್ತು. ಬಾಯಿ ಸಾಬ್ದೆ ರಾಜ್ಯ. ಅವನ್ ತಮ್ಮ ಬಾಲಾನಾಯರ್ ಮಾಡಿದ್ದೆ ಅಲ್ಲಿ ದರ್ಬಾರು. ರಾಜು ಅಕ್ಕ, ಈ ಡಬ್ದಲ್ಲಿ ಮೊಸರನ್ನ ಇದೆ, ಮಧ್ಯಾಹ್ನ ತಿನ್ಕೋ ಆಯ್ತಾ? ಜೋಪಾನ. ಆಯ್ತಕ್ಕ, ಬರ್ಲಾ? 2 ರೂಪಾಯಿ ಕೊಡಿ ಅಣ್ಣ. ಬೂಟ್ ಪಾಲಿಶ್, ಬೂಟ್ ಪಾಲಿಶ್, ಬೂಟ್ ಪಾಲಿಶ್. ಬಾಯ್ ಸಾಬ್ ದುಬೈಯಿಂದ ಫೋನ್ ಮಾಡಿದ್ರು, ಬರಕ್ಕೆ 2 ದಿವಸ ಆಗತ್ತಂತೆ. ಆ ಮಾಧವನ್ ಚೆಟ್ಟಿ ಕಾಸೆ ಬಿಸ್ತಾ ಇಲ್ಲ, ಎತ್ಬಿಡ್ಲಾ? ಸಾಯಂಕಾಲದವರೆಗೂ ನೋಡು. ಆಯ್ತಣ್ಣ. ಅಣ್ಣ 2 ರೂಪಾಯಿ. ರಾಜು ಅಣ್ಣ, ಇವನ್ ಕುರುಡ ಅಣ್ಣ, ಪಾಪ ಬಿಟ್ಬಿಡಿ. ಎಷ್ಟೇ ಕಬ್ಬು ಬಂದಿರೋದು ಯಾರು? ಬಾಲನ್ ನಾಯರ್. ಕಣ್ ಕಾಣಿಸುತ್ತೋ ಕಾಣಿಸಲ್ವೋ, ಬರೀ ಹೆಜ್ಜೆ
ಹೆಜ್ಜೆ ಶಬ್ದ ಕೇಳಿ ಗುರ್ತಿಸ್ಬೇಕು. ತಪ್ಪಾಯ್ತು ಅಣ್ಣ, ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ರಾಜು, ಅಣ್ಣನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳೋ, ತಪ್ಪಾಯ್ತು ಅಂತ ಕೇಳ್ಕೊಳೋ. ಅಣ್ಣ ಕ್ಷಮಿಸ್ಬಿಡಣ್ಣ. ಅಣ್ಣ ಅಣ್ಣ ಅಣ್ಣ, ನಿಮ್ಮ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಣ್ಣ. ತಪ್ಪಾಯ್ತು, ಬಿಟ್ಬಿಡಣ್ಣ. ಅಣ್ಣ ಯಾರು ಬಂದ್ ಕಾಪಾಡಿ ಅಣ್ಣ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಣ್ಣ. ಏನು ನಡಿ ನಡಿ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಣ್ಣ, ಬಿಟ್ಬಿಡಣ್ಣ. ಯಾರು ಕಾಪಾಡಿ ಅಣ್ಣ. ಅಣ್ಣ ಬಿಟ್ಬಿಡಣ್ಣ. ಏ ನಂಬುದ್ರಿ ಚೇಟ, ಏನೋ ಬಾಳ ಕೋಪದಲ್ಲಿದ್ಯಾ? ನಮ್ದು ಒಂದು ಬಾಳ ಶಿಖಂಡಿಗಳ ತರ ಬದುಕ್ತಾ ಇದೀವಿ. ಏಯ್ ಏನಾಯ್ತು? ಈಗ 10 ವರ್ಷಗಳ ಹಿಂದೆ ಆ ಬಾಯ್ ಸಾಬ್ ಒಬ್ಬ ಬಚ್ಚಾ ರೌಡಿ. ಈ ರಾಜಕಾರಣಿಗಳು ಅನ್ನೋ ಲುಚ್ಚಾಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವನ್ ಜೊತೆ ಕೈ ಜೋಡಿಸಿದ್ರು, ಅವನ ಬೆಳೆಸಿದ್ರು. ಇವತ್ತವನು ಯಾರ ಹೆಸರು ಹೇಳ್ತಾನೋ ಅವ್ರಿಗೆ ಪಾರ್ಟಿ ಟಿಕೆಟು, ಅವನ್ ರೆಕಮೆಂಡ್ ಮಾಡಿದವನ್ಗೆ ಕ್ಯಾಬಿನೆಟ್ ಪೋಸ್ಟ್, ಅವನ್ ಸಪೋರ್ಟ್ ಮಾಡಿದವನೇ ಸಿಎಂ. ಅವನು ಮಧ್ಯ ರೋಡಲ್ಲಿ ರೇಪ್ ಮಾಡಿದ್ರೆ ಚಪ್ಪಾಳೆ, ಮರ್ಡರ್ ಮಾಡಿದ್ರೆ ಹೂಮಾಲೆ, ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರೆ ಮೆರವಣಿಗೆ. ಅವನ ಎಂಜಿಲ್ನ ಎಲ್ಲಿವರೆಗೂ ಈ ರಾಜಕಾರಣಿಗಳು ಪವಿತ್ರ ತೀರ್ಥ ಅಂತ ಕುಡಿತಾರೋ ಅಲ್ಲಿವರೆಗೂ ನಾವು ಅವನ್ ಏನು ಕಿತ್ಕೊಳಕ್ಕಾಗಲ್ಲ. ಏ ನಿನಗೆ BP ಜಾಸ್ತಿ ಆಗಿರೋಗಿದೆ. 1-2 ದಿವಸ ನಮ್ಮ ಆಶ್ರಮ ಸೇರಿ ಚುಪ್ಪಿಟ್ ತರ ಮಾತಾಡ್ಬೇಡ. ನಮ್ಮಿಂದ ಅವನ್ನ ತಡೆಯಕ್ಕಾಗದೆ ಇರಬಹುದು, ಆದ್ರೆ ಅವನ ಅಂತ್ಯ ತೋರ್ಸಕ್ಕೆ ಒಬ್ನಲ್ಲ ಒಬ್ಬ ಬಂದೇ ಬರ್ತಾನೆ. ಅಲ್ಲಿವರೆಗೂ ಈ ಯೂನಿಫಾರ್ಮ್ ಯಾಕೆ, ಈ ಲಾಠಿ ಯಾಕೆ? ಲಾ ಅಂಡ್ ಆರ್ಡರ್ ನ ಟಿವಿಯಿಂದ ಕಂಟ್ರೋಲ್ ಮಾಡೋದಕ್ಕೆ ಸರ್ ಸರ್ಕಾರ ಈ ಲಾಠಿ ಕೊಟ್ಟಿರೋದು. ಎಲ್ಲಂದ್ರಲ್ಲಿ ಕಸ ತರ ಬಿಸಾಕೋದಿಕ್ಕಲ್ಲ. ದಯವಿಟ್ಟು ಇದನ್ನ ಇಟ್ಕೊಳ್ಳಿ. ಅಯ್ಯಪ್ಪ, ಯಾವರು ಸರ್? ನಾವು ಮೈಸೂರು ಸರ್, ಕರ್ನಾಟಕ ಸರ್. ಮಳವಳ್ಳಿ, ಮದ್ದೂರು, ಮಂಡ್ಯ, ಮೈಸೂರು. ಕರೆಕ್ಟ್. ಜೋಕ ಮೂಳೆ ಮುರಿದ್ಬಿಡ್ತೀನಿ. ಸುಮ್ಮನೆ ಸಾಹೇಬ್ರ ಯಾಕೋ ಗರಂ ಆಗವ್ರೆ. ಅಣ್ಣ, ನೀವು ಆಶ್ರಮದ ಓನರ್ ತರ ಕಾಣಿಸ್ತೀರಾ. ಟ್ರೀಟ್ಮೆಂಟ್ಗೋಸ್ಕರ ಬಂದಿದೀವಿ. ತಾವು ಒಂಚೂರು ರೆಕಮೆಂಡೇಶನ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡು ಹೊಂಟೋಯ್ತೀವಣ್ಣ. ರೆಕಮೆಂಡೇಶನ್ ಏನು ಬೇಡ, ರಿಸೆಪ್ಷನ್ ಅಲ್ಲಿ ನನ್ನ ಮಗಳಿರ್ತಾಳೆ, ಅವಳನ್ನ ಮೀಟ್ ಮಾಡಿ. ಕಂಟಿ ಎಲ್ಲ ಕಾರಲ್ಲಿ ಇಟ್ಬಿಡು. ನನ್ ಕಸ್ತೂರಿಗೆ ಬಟ್ಟೆ ತಗೊಂಡು ಬಿಲ್ ಪೇ ಮಾಡಿ. ನಿಮ್ಗೊಂದು ಒಳ್ಳೆ ಸೀರೆ ತಗೊಳ್ಳಿ, ನೋಡಿದ ತಕ್ಷಣ ಎಲ್ಲ ಶಾಕ್ ಆಗ್ಬಿಡ್ಬೇಕು. ಹಂಗೇನೆ ಪರವಾಗಿಲ್ಲ. ಹೋಗಲು ಮಾಡ್ಲಿ, ಹೋಗಲು. ಅದೇನೋ ತಗೋಬೇಕು ಅಂದಿಲ್ಲ. ಅದು ಅದು ಏನೋ ಅಷ್ಟೊಂದು ನಾಚ್ಕೋತಾ ಇದೆಯಲ್ಲ. ಹೇಳು. ಅದು ನನ್ನ ಸೆಕೆಂಡ್ ಸೆಟಪ್ಗೆ ಜಾಕೆಟ್ ಒಳಗಡೆ ಹಾಕೋತಾರಲ್ಲ. ಗೊತ್ತಿಲ್ಲಣ್ಣ. ಗೊತ್ತಿಲ್ವಾ? ಇಡಿಯಟ್. ನೋಡು, ಇಲ್ಲಿರೋರಲ್ಲಿ ಯಾರ್ ಸೈಜ್ ಸೆಟ್ ಆಗ್ಬೋದು ತೋರ್ಸು. ಸೈಜ್ ಹೇಳು, ನಾನೇ ಅಳತೆ ನೋಡ್ತೀನಿ ಬಿಡು. ಹಲೋ ಅಮ್ಮ, ನಾನು ಕಂಟಿ. ಅಕ್ಕನ ಒಪ್ಪಿಸ್ಬಿಟ್ಟೆ. ಅಯ್ಯೋ, ನಿನಗೆ ಗೊತ್ತಿಲ್ವಾ? ನಾವು ಕೈ ಇಟ್ಬಿಟ್ಟು ಎಲ್ಲ ಕೆಲಸ ಹಣ್ಣು ತಾನೆ. ಹೌದಾ? ಯಾವಾಗ ಬರ್ತಾ ಇದ್ದೀರಾ? ಅಯ್ಯೋ, ನಾಳೆ ಬರ್ತಾ ಇದೀವಮ್ಮ. ಹೇಗಿದ್ದಾಳೋ ಅಕ್ಕ? ಅಯ್ಯೋ ಅಮ್ಮ 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 ಅಮ್ಮ, ಅಕ್ಕ ಬಂಗಾರಮ್ಮ. ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ನಾನ್ ನಿಮ್ಮನ್ನೆಲ್ಲ, ಎಷ್ಟೊಂದು ಪ್ರೀತಿಯಿಂದ. 3 ತಿಂಗಳಿಂದ ಯಾರನ್ನಾದ್ರೂ ರೇಪ್ ಮಾಡ್ದ? ಯಾರನ್ನಾದ್ರೂ ಮರ್ಡರ್ ಮಾಡ್ದ? ಯಾರಿಗೂ ಏನು ಅಂದಿಲ್ವಲ್ಲ. ಇವಳಿಗೇನ್ ಕೇಳ್ದೆ?
ಏನ್ ಕೇಳಿದೆ? ಆಫ್ಟರ್ ಆಲ್ ಒಂದು ಬ್ರಾ ಸೈಜ್. ಅದಕ್ಕೆ ಇವಳು ಏನ್ ಮಾಡಿದ್ಲು? ಪಬ್ಲಿಕ್ ನಲ್ಲೇ ಬಾಲನ ಕಪಾಳಕ್ಕೆ ಹೊಡೆದ್ಬಿಟ್ಲು. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳನ್ನ ಬಿಡಬಾರ್ದು. ಮಾತಾಡ್ತೀಯಾ? ಕೊಡ್ತೀನಿ ಇರು. ಅಕ್ಕ ಅಕ್ಕ ಎಲ್ರೂ ಸ್ವಲ್ಪ ಹೀಟ್ ಆಗ್ಲಿ, ಚೆನ್ನಾಗಿ ದೋಪುಡ್ಸು. ಅಣ್ಣ ಯಾವನ ಬರ್ತಾವನೆ? ಯಾರೋ ಅವನು? ಆಶ್ರಮದಲ್ಲಿರ್ತಾನಣ್ಣ. ಇಲ್ಲಿಗೆ ಯಾಕೆ ಬಂದ? ಬ್ರಾ ಸೈಜ್ ಕೇಳಿದ್ವಲ್ಲ, ಅವಳು ಹೇಳಿಲ್ಲ, ಇವನು ಹೇಳಕ್ ಬಂದವನೆ. ಅದೇನು ಹೋಗಿ ಕೇಳು. ಏನು ಬಾಮೈದ? ಬ್ರಾ ಸೈಜ್ ಹೇಳಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬಂದ. ಶೇಷನವರೇ, ಹಾಲು ತಗೊಂಡು ಬನ್ನಿ. ಏನ್ ಹೇಳ್ತಿದ್ದೀರ ಸ್ವಾಮಿ? ಅನ್ಯಾಯನ ತಡೆಯೋಕೆ ಆ ದೇವರು ಗುಡಿಯೊಳಗಿನ ಮೂರ್ತಿಯಿಂದಲೇ ಹುಟ್ಟಿ ಬರಬೇಕಾಗಿಲ್ಲ. ಈ ರೀತಿ ಮನುಷ್ಯನಾಗಿಯೂ ಹುಟ್ಟಬಹುದು. ಅಭಿಷೇಕ ಆಗ್ಬೇಕಾಗಿರೋದು ಇಲ್ಲಿ. ಬೇಗ ನಡಿಯಪ್ಪ, ಟ್ರೈನಿಗೆ ಲೇಟ್ ಆಗ್ತಿದೆ.
ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ. ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಒಬ್ಬನ ಜೀವ ಹೋಗೋದು ತಪ್ಪೇನಲ್ಲ. ಆ ಒಬ್ಬ ನಾನಾಗಿದ್ದೀನಿ. ಆದ್ರೆ ನನ್ನ ಮಗಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೇ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನನಗೆ ಊಟ ಬೇಕು. ಕಂಠಿ ತನ್ನ ತಂದೆನ್ ಕೊಂದ ಅಂತಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸಲ್ಲಿ ಇದ್ದಿದ್ದ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ದಿದ್ರೆ ಆ ಟ್ರೈನಲ್ಲಿದ್ದ ಜನ ಯಾರೂ ಉಳಿತಿರ್ಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳ್ದೆ ಅವನ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದಿದ್ದಿದ್ರೆ ಅವನಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರಿ. ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ಮ ಮಗಳು ಒಳಿಯ ಸತ್ವಿಷಯ ಕೂಡ ಹೇಳಬೇಕಾಗುತ್ತೆ ಅಂತ ಹೆದರ್ದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಳ್ತಾ ಇದ್ದಾನೆ ಯಜಮಾನ್ರೆ. ಯಾಕಮ್ಮ ಅಳ್ತೀಯ? ಅವನು ಚಿಕ್ಕವನಾಗಿದ್ದಾಗ ನಿಂದು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನು ಅರ್ಥ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಇನ್ನು ನೀನು ಅವನನ್ನು ಅಪಾರ್ಥ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, he is out of danger. Thank you, doctor. Thank you very much. ಸುಂದ್ರಿ, ದೇವ್ರು ದೊಡ್ಡವನು ಅಂತೂ ನನ್ನ ಕಂಟಿನ ಉಳಿಸ್ಕೊಟ್ಬಿಟ್ಟ ಕಣೆ. ಏನು, ನಿಮ್ ಕಂಟಿನ? ಹೌದು. ಯಾಕೆ? ಅಲ್ಲೋಡಿ. ಕಂಟಿನ್ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು. ಅಣ್ಣ, ಸಿಂಗಮಲೈ ಮೈಸೂರಲ್ಲಿದ್ದಾನೆ. ನಾವು ಹಿಡ್ದಾಕ ಟ್ರೈ ಮಾಡಿದ್ವಿ, ಆದ್ರೆ ಸಿಂಗಮಲೈ
ಸಿಂಗಮಲೆ, ನನ್ ಸ್ಟೇಟ್ ಅಲ್ಲಿ ನನ್ ಜನಗಳ ಮುಂದೆ ನನ್ ಸ್ಟೇಟಸ್ಗೆ ಮಸಿ ಬಡಿದ್ಯಾ? ಈಗ ನೋಡ್ತಾ ಇರೋ, ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ. ಸಿಂಗಮಲೈ, ಬಾರೋ ಬಾರೋ ಬಾರೋ, ಈಗ ತೋರ್ಸು, ಎತ್ತೇಳು. ಈಗ ನೀನು ತಿರುಗಿಸೋಡಿ, ಇಲ್ಲ ನೀನು ನಾಮರ್ಥ ಆಗ್ತೀಯ. ನಿನ್ನ ಕರ್ನಾಟಕದ ಮಾನ 3 ಕಾಸಕ ರಾಜಾಗತ್ತೆ. ಕನ್ನಡ ಕನ್ನಡ ಅಂತ ಎಗರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ. ಇಷ್ಟೇನಾ? ಮುಗ್ದಾಯ್ತಾ? ನಿನ್ನ ಹುಟ್ಟಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನೋ? ಪಾಪದ ಕೆಲಸ ಮಾಡಿರೋ ಪಾಪಿ, ನಿನಗೆ ಗುಂಡಿಗೆಯಲ್ಲಿ, ಮುಷ್ಟಿಯಲ್ಲಿ, ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ. ಹುಬ್ಳಿ ಲುಟ್ಟಿ, ಬೆಳಗಾಮಲ್ಲಿ ಬೆಳೆದು, ಬಳ್ಳಾರಿಲಿ ಬದುಕು ಕಲ್ತು, ಮಂಗಳೂರಲ್ಲಿ ಮಾತು ಕಲ್ತು, ಕೋಲಾರದಲ್ಲಿ ಕಲೆ ತೋರಿಸಿ, ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ, ದುರ್ಗದಲ್ಲಿ ದಂಡೆತ್ತಿ, ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು, ಮಂಡ್ಯಲ್ಲಿ ಮುದ್ದೆ ತಿಂದು, ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ? ಮಾತಾಡೋ, ಬಾ ಬಾ. ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು, ಪಾನ್ಕ ಕೊಡ್ತೀವಿ, ಗಂಜಿ ಕೇಳು, ಪಾಯಸ ಕುಡಿಸ್ತೀವಿ, ಪ್ರೀತಿ ಕೇಳು, ಹೃದಯನ ಕಿತ್ಕೊಡ್ತೀವಿ. ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ. ಒಡಿಯೋ ಒಡಿಯೋ ಒಡಿಯೋ, ಎತ್ತು ಒಡಿಯೋ, ಒಡಿ ಬರೋ, ಬರ ಬರ, ಒಡಿ ಬರೋ. Ah!
ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು. ಅಪ್ಪಿ ತಪ್ಪಿ ಜರಿದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ. ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ. ನಮ್ ಓಟ್ ಏನಿದ್ರು ಇಂದ್ರ ಮುಂಗೆ. ಮಾತಾಡ್ತೀಯಾ? ಕಸ್ತೂರಿಗೆ ಅಂತ ಪಾಳೆಗಾರರು ಹೇಳಿದ್ದಾರೆ. ನೀನೇನಯ್ಯ ಮಾತಾಡ್ತೀಯ? ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ, ಹೋಗಿ ಅಪ್ಪಾಜಿ. ಲೋ ಕಂಠೀರವ, ಹೋಗಿ ಅಪ್ಪಾಜಿ. ರಣಧೀರ ಕಂಠೀರವ. ಅಪ್ಪಾಜಿ ನಂಗೆ ಅನ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ನಾಚಿಕೆ ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದು ಅಂತರ ಕೂತು ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದ್ರ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ. ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ. ಹೋಗು ಬೇಗ. ಇರು ಬಂದ ನೋಡು. ಬಿಡ್ರೆ, ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ಲು ಹುಚ್ಚಿ. ಯಾವಳ ಹತ್ರ ಏಗ್ಲಿ, ಯಾವಳ ಹತ್ರ ಸಾಯ್ಲಿ ನಾನು. ನನ್ ಕರ್ಮ ನೋಡಿ. ಈ ಗಡಿ ಬಿಡಿ ಗಂಡನ್ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೆ ಹೋಗಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರ್ಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರ್ಸ್ಕೊಂಡಿರೋ ಪರಮೇಶ್ವರನ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.